ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಹೆಗ್ಡೆ. ಭಾರತ ಚೀನಾದ ಸಂಘರ್ಷದಿಂದ ಹಲವಾರು ಸೈನಿಕರು ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ. ಆದರೆ ಈ ಸಂಘರ್ಷಕ್ಕೆ ಕಾರಣ ಏನು? ಇದು ಯಾವ ಕಾರಣಕ್ಕೆ ಪ್ರಾರಂಭವಾಯಿತು? ಇದರ ಹಿನ್ನೆಲೆ ಏನು? ಈ ಕೊರೋನಾ ಸಮಯದಲ್ಲೂ ಯಾಕೆ ಚೀನಾ ಕಾಲು ಕೆದರಿ ಭಾರತದ ಜೊತೆ ಕಾದಾಟಕ್ಕೆ ಮುಂದಾಗಿದೆ ಅಂತ ನೋಡೋಣ ಬನ್ನಿ. ಪೂರ್ವ ಲಡಾಖ್ನಲ್ಲಿ ಭಾರತ ಚೀನಾ ಸಂಘರ್ಷ ಮುಂದುವರೆದಿದ್ದು ಓರ್ವ ಕರ್ನಲ್ ಸೇರಿದಂತೆ 20 ಭಾರತೀಯ ಯೋಧರು ಹುತಾತ್ಮರಾಗಿದ್ರು. ಇದೇ ವೇಳೆ ಚೀನಾದ 40ಕ್ಕೂ ಹೆಚ್ಚು ಸೈನಿಕರು ಸಾವಿಗೀಡಾಗಿದ್ರು. ಗಡಿ ಘರ್ಷಣೆಗಳು ಮೊದಲೇನೂ ಅಲ್ಲವಾದರೂ ಕಳೆದ 45 ವರ್ಷಗಳ ಬಳಿಕ ಚೀನಾ ಜೊತೆಗಿನ ಸಂಘರ್ಷದಲ್ಲಿ ಸೈನಿಕರು ಹತ್ಯೆಯಾಗಿದ್ದಾರೆ. ಈ ಘಟನೆ ದೇಶದಲ್ಲಿ ಆಕ್ರೋಶ ಮತ್ತು ಬಿಕ್ಕಟ್ಟು ಎಲ್ಲಿಗೆ ತಲುಪಬಹುದು ಎನ್ನುವ ಪ್ರಶ್ನೆಯನ್ನ ಈಗಾಗಲೇ ಹುಟ್ಟುಹಾಕಿದೆ. ಲಡಾಖ್ನಲ್ಲಿ ಪಾಂಗಾಂಗ್ ಹಾಗೂ ಟಿಬೆಟ್ ಸನಿಹದ ನಾಥೂಲಾ ಪಾಸ್ ಬಳಿ ಚೀನಾ ಹಾಗೂ ಭಾರತೀಯ ಸೈನಿಕರ ನಡುವಿನ ಘರ್ಷಣೆಯೇ ಈಗಿನ ಬಿಕ್ಕಟ್ಟಿನ ಮೂಲ ಎನ್ನಲಾಗ್ತಾ ಇದೆಯಾದರೂ ಕೂಡ ಇದು ಸತ್ಯವಲ್ಲ. ಆದಾಗ್ಯೂ ಮೊದಲಿಂದಲೂ ಲಡಾಖ್ ಬಹುಭಾಗವನ್ನ ಚೀನಾ ತನ್ನ ಪ್ರದೇಶವೆಂದು ಹೇಳುತ್ತಾ ಬಂದಿದೆಯಾದರೂ 2019ರಲ್ಲಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾದಾಗಿನಿಂದ ಚೀನಾದ ಹುಚ್ಚಾಟ ಅಧಿಕವಾಗಿದೆ. ಯಾಕಂದ್ರೆ ಆಗಿನಿಂದ ಲಡಾಖ್ ಭಾಗದಲ್ಲಿ ಭಾರತೀಯ ಸೇನೆಗೆ ಅನುಕೂಲವಾಗುವಂತ ಅಭಿವೃದ್ಧಿ ಕಾರ್ಯಗಳು ವೇಗವನ್ನ ಪಡೆದು ಬಿಟ್ಟಿವೆ. ಅದರಲ್ಲೂ ಭಾರತದ ರಕ್ಷಣಾ ಇಲಾಖೆಯ ಪ್ರಮುಖ ಅಂಗವಾದ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಗಡಿ ಭಾಗದಲ್ಲಿನ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿ ರಸ್ತೆ ನಿರ್ಮಾಣದಲ್ಲಿ ಸಕ್ರಿಯವಾಗಿದೆ. ಚೀನಾ ಭಾರತದ ವಿರುದ್ಧ ಜಗಳ ಕಾಯಲು ಮುಂದಾಗ್ತಾ ಇರುವುದಕ್ಕೆ ಇನ್ನೂ ಅನೇಕ ಕಾರಣಗಳಿವೆಯಾದ್ರೂ ಕೂಡ ರಕ್ಷಣಾ ಪರಿಣಿತರ ಪ್ರಕಾರ ಸದ್ಯಕ್ಕೆ ಗಡಿ ಭಾಗದಲ್ಲಿ ಭಾರತ ನಿರ್ಮಾಣ ಮಾಡ್ತಾ ಇರುವ ರಸ್ತೆಗಳೇ ಚೀನಾದ ಹುಚ್ಚಾಟಕ್ಕೆ ಹೆಚ್ಚು ಕಾರಣವಾಗಿವೆ. ಎರಡು 2017ರಲ್ಲಿ ಲಡಾಖ್ನಲ್ಲಿ ಚೀನಿ ಸೈನಿಕರು ಅನೇಕ ಕಿಲೋಮೀಟರ್ ವರೆಗೆ ನಮ್ಮ ಸೀಮೆಯೊಳಕ್ಕೆ ನುಸುಳಿಬಿಟ್ಟಿದ್ರು. ಸುಮಾರು 70 ದಿನಗಳವರೆಗೆ ಎರಡೂ ರಾಷ್ಟ್ರಗಳ ನಡುವೆ ಬಿಕ್ಕಟ್ಟಿಗೆ ಕಾರಣವಾಗಿದ್ದ ಡೋಕ್ಲಾ ಘಟನೆಯು ಚೀನಾದ ದುರುದ್ದೇಶಗಳಿಗೆ ಸ್ಪಷ್ಟ ಕನ್ನಡಿ ಹಿಡಿದಿತ್ತು. ಆದರೆ ಚೀನಾಕ್ಕೆ ಆಘಾತ ಮೂಡಿಸಿದ್ದು ಭಾರತದ ಬಲವಾದ ಪ್ರತಿರೋಧ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಡೋಕ್ಲಾ ವಿಚಾರದಲ್ಲಿ ಭಾರತ ತೋರಿಸಿದ ಕೆಚ್ಚೆದೆ ಚೀನಾದ ಆತಂಕಕ್ಕೆ ಕಾರಣವಾಯಿತು. ಈ ಕಾರಣಕ್ಕಾಗಿಯೇ ಚೀನಾ ಈಗ ಮೊದಲಿನಂತೆ ಭಾರತವನ್ನ ಹಗುರವಾಗಿ ನೋಡ್ತಾ ಇಲ್ಲ. ಹೀಗಾಗಿ ಈಗಿನ ಬಿಕ್ಕಟ್ಟು ನಿಸ್ಸಂದೇಹವಾಗಿಯೂ ಕೂಡ ಮಾತುಕತೆಯಲ್ಲಿ ಅಂತ್ಯವಾಗುತ್ತೆ ಎನ್ನುತ್ತಾರೆ ರಕ್ಷಣಾ ವಿಶ್ಲೇಷಕರು. ಗಮನಾರ್ಹ ಸಂಗತಿ ಏನೆಂದ್ರೆ ಚೀನಾ ಮತ್ತು ಭಾರತದ ನಡುವೆ ಕಡೆಯ ಬಾರಿ ಗುಂಡಿನ ಚಕಮಕಿ ನಡೆದದ್ದು 53 ವರ್ಷಗಳ ಹಿಂದೆ, ಅಂದ್ರೆ 1967ರಲ್ಲಿ. ಗಡಿ ಸ್ಪಷ್ಟವಾಗಿ ಇರದ ಪ್ರದೇಶಗಳಲ್ಲೇ ಚೀನಾ ಇಂಚಿಂಚು ಜಾಗವನ್ನ ಕಬಳಿಸಲು ಮಾಡುವ ಹುನ್ನಾರವನ್ನ ಮಿಲಿಟರಿ ಭಾಷೆಯಲ್ಲಿ ಸಲಾಮಿ ಸ್ಲೈಸಿಂಗ್ ಅಂತ ಕರೆಯಲಾಗುತ್ತೆ. ಅಂದರೆ ಮೊದಲು ಒಳಗೆ ನುಗ್ಗಿ ಬಿಡುವುದು, ನಂತರ ಸಂಪೂರ್ಣವಾಗಿ ಹಿಂದೆ ಸರಿಯದೆ ಸ್ವಲ್ಪ ಜಾಗವನ್ನ ಉಳಿಸಿಕೊಳ್ಳುವುದು. ಗಡಿ ರೇಖೆಯು ಸ್ಪಷ್ಟವಾಗಿ ಇಲ್ಲದ ಪ್ರದೇಶಗಳಲ್ಲಿ ಚೀನಿ ಸೈನಿಕರು ಸದ್ದಿಲ್ಲದೆ ನುಸುಳಿ ಬಿಡ್ತಾರೆ. ಭಾರತಕ್ಕೆ ಚೀನಾದ ಈ ನಡೆಯ ಬಗ್ಗೆ ತಿಳಿತಾ ಇದ್ದಂತೆ ಸೈನಿಕರನ್ನ ಕಳುಹಿಸಲಾಗುತ್ತೆ. ಸ್ಪಷ್ಟ ಗಡಿಯನ್ನ ಸೂಚಿಸುವ ಯಾವುದೇ ಭೌತಿಕ ರಚನೆಗಳು ಇರದ ಕಾರಣ ಚೀನಿ ಸೈನಿಕರು ತಾವು ಸಂಪೂರ್ಣವಾಗಿ ಹಿಂದೆ ಸರಿದಿದ್ದೇವೆ ಅಂತ ವಾದಿಸುತ್ತಾರೆ. ನಾವು ಆಗ ನಕ್ಷೆ ಅಥವಾ ಉಪಗ್ರಹ ಚಿತ್ರಗಳನ್ನ ತೋರಿಸುತ್ತೇವೆ. ಈ ವಿಷಯ ಎರಡೂ ಕಡೆಯ ಹಿರಿಯ ಕರ್ಮಾಂಡಗಳ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಆಗ ಚೀನಿ ಸೈನಿಕರು ಪೂರ್ಣ ಸರಿಯುತ್ತಾರೆ. ಕೆಲವೊಮ್ಮೆ ಚೀನಿ ಅಧಿಕಾರಿಗಳು ಉಪಗ್ರಹ ಚಿತ್ರಗಳನ್ನ ತೋರಿಸಿದ್ರೂ ಒಪ್ಪೋದಿಲ್ಲ. ಆಗ ನಾವು ಸ್ವಲ್ಪ ದಿನ ಸುಮ್ಮನಿದ್ದು ಅವಕಾಶ ದೊರೆತಾಕ್ಷಣ ಸೈನಿಕರನ್ನ ಕಳಿಸಿ ಆ ಪ್ರದೇಶವನ್ನ ಮರು ಹಿಡಿತಕ್ಕೆ ತೆಗೆದುಕೊಳ್ಳುತ್ತೇವೆ ಎನ್ನುತ್ತಾರೆ ಹಿರಿಯ ಅಧಿಕಾರಿಯೊಬ್ಬರು. ಗಡಿ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಪಡಿಸಿದ್ರೆ ಅಥವಾ ವಿಸ್ತರಿಸಿದ್ರೆ ತುರ್ತು ಸ್ಥಿತಿಯಲ್ಲಿ ಶತ್ರು ಸೈನಿಕರಿಗೆ ಒಳನುಗ್ಗಲು ಸುಲಭವಾಗಿ ಬಿಡುತ್ತದೆ ಅಂತ ಹಿಂದಿನ ನಂಬಿಕೆಯಾಗಿತ್ತು. ಆದರೆ ಅತ್ತ ಚೀನಾ ಮಾತ್ರ ದಶಕಗಳಿಂದ ಗಡಿ ಭಾಗದಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ರಸ್ತೆಗಳನ್ನ ನಿರ್ಮಿಸುತ್ತಾ ಸಾಗಿತ್ತು. ಹೀಗಾಗಿ 2012ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಭಾರತ ಚೀನಾ ಗಡಿಯಲ್ಲಿ 3812 ಕಿಲೋಮೀಟರ್ ಉದ್ದದಲ್ಲಿ 60ಕ್ಕೂ ಹೆಚ್ಚು ರಸ್ತೆಗಳ ನಿರ್ಮಾಣ ಅಭಿವೃದ್ಧಿಗೆ ಆದೇಶ ನೀಡಿತು. 2019ರಲ್ಲಿ ನರೇಂದ್ರ ಮೋದಿ ಸರ್ಕಾರವು ಐಸಿಬಿಆರ್ ಇಂಡಿಯಾ ಚೀನಾ ಬಾರ್ಡರ್ ರೋಡ್ಸ್ ಅನ್ನ ಗಡಿ ಭಾಗದಲ್ಲಿ ಸಕ್ಷಮ ನಿಗಾ ವ್ಯವಸ್ಥೆಗೆ ಭದ್ರತೆಗೆ ಹಾಗೂ
ದುರ್ಗಮ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಾಭಿವೃದ್ಧಿಗೆ ಪ್ರಮುಖ ಅಂಶ ಅಂತ ಹೇಳಿತ್ತು. ಕಳೆದ ವರ್ಷ ಭದ್ರತೆಯ ಮೇಲಿನ ಕ್ಯಾಬಿನೆಟ್ ಸಮಿತಿಯು ಭಾರತ ಚೀನಾ ಗಡಿಭಾಗದಲ್ಲಿ ವ್ಯೂಹಾತ್ಮಕವಾಗಿ ಮುಖ್ಯವಾಗಿರುವ 44 ಹೆಚ್ಚುವರಿ ರಸ್ತೆಗಳ ನಿರ್ಮಾಣಕ್ಕೂ ಅನುಮತಿ ನೀಡಿದ್ದು. ಇದಕ್ಕಾಗಿ 21,040 ಕೋಟಿ ರೂಪಾಯಿಯನ್ನ ಬಿಡುಗಡೆಗೊಳಿಸಿದೆ. ಅಲ್ಲದೆ ಈಗ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ 3,346 ಕಿಲೋಮೀಟರ್ ಉದ್ದದಲ್ಲಿ 61 ರಸ್ತೆಗಳನ್ನ ಗಡಿಭಾಗದಲ್ಲಿ ನಿರ್ಮಿಸುತ್ತಿದೆ. ಕಾಡುತ್ತಿರುವ ಹೊಸ ರಸ್ತೆ. ಪ್ಯಾಂಗಾಂಗ್ ಸ್ಟೋ ಲೇಕ್ ಸನಿಹದ ಪ್ರದೇಶದಲ್ಲಿ ಭಾರತವು ವ್ಯೂಹಾತ್ಮಕ ದೃಷ್ಟಿಯಿಂದ ಮಹತ್ವಪೂರ್ಣ ರಸ್ತೆಯನ್ನ ನಿರ್ಮಿಸಿರುವುದು ಚೀನಾವನ್ನ ಹೆಚ್ಚು ಕಾಡುತ್ತಿರುವ ವಿಷಯ. ಗಾಲ್ವಾನ್ ಕಣಿವೆಯಲ್ಲೂ ಕೂಡ ಭಾರತ ನಿರ್ಮಿಸುತ್ತಿರುವ ರಸ್ತೆ ಬಗ್ಗೆಯೂ ಚೀನಾಕ್ಕೆ ಆತಂಕವಿದೆ. ಗಾಲ್ವಾನ್ ಕಣಿವೆಯಲ್ಲಿ ಡಬ್ಸುಕ್ ಶಯೋಕ್ ದೌಲತ್ ಬೇಗ್ ಓಲ್ಡಿ ರಸ್ತೆಯನ್ನ ಸಂಪರ್ಕಿಸುವ ಮತ್ತೊಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಪೂರ್ಣಗೊಂಡ್ರೆ ಅಲ್ಲಿ ಭಾರತೀಯ ಸೈನ್ಯದ ಉಪಸ್ಥಿತಿಯು ಹೆಚ್ಚಾಗಿ ಚೀನಿ ಸೈನಿಕರ ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಡಲು ಸುಲಭವಾಗುತ್ತೆ. ಭಾರತ ಚೀನಾ ನಡುವಣ ನೈಜ ನಿಯಂತ್ರಣ ರೇಖೆ ಹಾದು ಹೋಗುವ ಪೂರ್ವ ಲಡಾಖ್ನ ಗಾಲ್ವಾನ್ ಪ್ರದೇಶದಲ್ಲಿ ಚೀನಾದ ಯೋಧರು ಮತ್ತು ಭಾರತೀಯ ಪಡೆಗಳ ನಡುವೆ ನಡೆದಂತಹ ಘರ್ಷಣೆಯಲ್ಲಿ ಓರ್ವ ಸೇನಾಧಿಕಾರಿ ಸಹಿತ 20 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. ಇದೇ ವೇಳೆ ಚೀನಾದ 43 ಮಂದಿ ಸೈನಿಕರು ಸಾವಿಗೀಡಾಗಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಲಡಾಖ್ನ ಗಾಲ್ವಾನ್ ಕಣಿವೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಜೊತೆಗೆ ದೈಹಿಕ ಘರ್ಷಣೆಯಲ್ಲಿ ಭಾರತದ 20 ಯೋಧರು ಹುತಾತ್ಮರಾಗಿರುವ ಬಗ್ಗೆ ಈಗಾಗಲೇ ಭಾರತೀಯ ಸೇನೆ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಸೇನಾಧಿಕಾರಿ ಸಹಿತ 3 ಸ್ಥಳದಲ್ಲಿಯೇ ಮೃತಪಟ್ಟರೆ 17 ಮಂದಿ ಯೋಧರು ಗಂಭೀರವಾಗಿ ಗಾಯಗೊಂಡು ಬಳಿಕ ಸಾವನ್ನಪ್ಪಿದರು ಅಂತ ಸೇನೆ ತಿಳಿಸಿದೆ. ಚೀನಾದ ಕಡೆಯಲ್ಲೂ 43ಕ್ಕೂ ಹೆಚ್ಚು ಯೋಧರು ಸಾವನ್ನಪ್ಪಿದ್ದಾರೆ ಮತ್ತು ಕೆಲವರು ಗಂಭೀರ ಗಾಯಗೊಂಡಿದ್ದಾರೆ ಅಂತ ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಘಟನೆಯ ಅನಂತರ ಗಾಲ್ವಾನ್ ವ್ಯಾಲಿಯ ಕಡೆಯಲ್ಲಿ ಚೀನಾದ ಹೆಲಿಕಾಪ್ಟರ್ಗಳ ಓಡಾಟ ಹೆಚ್ಚಾಗಿತ್ತು. ಚೀನಾವು ತನ್ನ ಮೃತ ಯೋಧರನ್ನ ಈ ಹೆಲಿಕಾಪ್ಟರ್ಗಳಲ್ಲಿ ಒಯ್ದಿದೆ ಅಂತ ANI ವರದಿ ಮಾಡಿದೆ. ವರದಿಯಂತೆ ಭಾರತದ ಕಡೆ 3 ಹುತಾತ್ಮರಾಗಿದ್ರು. ತೆಲಂಗಾಣ ಮೂಲದ ಬಿಹಾರ ರೆಜಿಮೆಂಟಲ್ ಕರ್ನಲ್ ಬಿ ಸಂತೋಷ್ ಬಾಬು, ಹವಲ್ದಾರರಾದ ತಮಿಳುನಾಡು ಮೂಲದ ಪಳನಿ, ಜಾರ್ಖಂಡ್ ಮೂಲದ ಸಿಪಾಯಿ ಓಜಾ ಹುತಾತ್ಮರು ಅಂತ ತಿಳಿಸಲಾಗಿತ್ತು. ಈ ಘಟನೆಯ ಮೂಲಕ ಶಾಂತಿ ಮಂತ್ರ ಪಠಿಸುತ್ತಲೇ ಬೆನ್ನಿಗೆ ಇರಿಯುವ ಕಮ್ಯುನಿಸ್ಟ್ ಚೀನಾದ ಕಪಟ ಬುದ್ಧಿ ಮತ್ತೆ ಸಾಬೀತಾಗಿದೆ. ಭಾರತೀಯ ಭೂಪ್ರದೇಶದೊಳಗೆ ಅಕ್ರಮವಾಗಿ ಪ್ರವೇಶ ಮಾಡಿದ ಚೀನಾದ ಯೋಧರು ವಾಪಸ್ ತೆರಳಲು ಪ್ರತಿರೋಧ ತೋರಿದ್ದಲ್ಲದೆ ಭಾರತೀಯ ಯೋಧರೊಂದಿಗೆ ಕಾದಾಟಕ್ಕಿಳಿದಿದ್ರು. ಈ ಸಂದರ್ಭದಲ್ಲಿ 2 ಕಡೆಗಳ ಪಡೆಗಳು ಪರಸ್ಪರ ಮುಖಾಮುಖಿಯಾಗಿ ಕಾದಾಟಕ್ಕಿಳಿದಿದ್ದು ದೊಣ್ಣೆ ಕಲ್ಲುಗಳಿಂದ ಹೊಡೆದಾಡಿಕೊಂಡ ಘಟನೆ ಕೂಡ ನಡೆದಿದೆ. ಗಡಿಯಲ್ಲಿ ಘರ್ಷಣೆಯಾಗಲಿ ದಾಳಿಗಳಾಗಲಿ ಭಾರತ ಅದಕ್ಕೆ ಆಸ್ಪದ ನೀಡೋದಿಲ್ಲ. ನಾವು ಶಾಂತಿಯನ್ನೇ ಬಯಸುತ್ತೇವೆ. ಗಡಿ ವಿವಾದವನ್ನ ಮಾತುಕತೆಯ ಮೂಲಕವೇ ಇತ್ಯರ್ಥ ಮಾಡಿಕೊಳ್ಳಬೇಕು ಅಂತ ಬಯಸುತ್ತೇವೆ. ಆದರೆ ನಮ್ಮ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ನಾವು ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಭಾರತ ಸ್ಪಷ್ಟ ಮಾತುಗಳಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದೆ. ಭಾರತ ಮತ್ತು ಚೀನಾ ನಡುವಿನ ಈ ಘರ್ಷಣೆಯನ್ನ ಬ್ರಿಟನ್ನ ಎಕ್ಸ್‌ಪ್ರೆಸ್ UK 3ನೇ ಮಹಾಯುದ್ಧ ಅಂತ ಕರೆದಿದೆ. ಸೋಮವಾರ ರಾತ್ರಿ ನಡೆದಂತ ಘರ್ಷಣೆಯಲ್ಲಿ ಚೀನಾ ಮತ್ತು ಭಾರತ ಎರಡೂ ಕಡೆಯೂ ಭಾರೀ ಸಾವು ನೋವುಗಳು ಸಂಭವಿಸಿವೆ ಅಂತ ಅದು ವರದಿ ಮಾಡಿದೆ. ಗಡಿಯಲ್ಲಿ ಈ ಘರ್ಷಣೆಯಿಂದಾಗಿ 2 ಕಡೆ ಸಾವು ನೋವು ಸಂಭವಿಸಿರುವುದು ಸತ್ಯ ಅಂತ ಚೀನಾ ಸರ್ಕಾರದ ಮುಖವಾಣಿಯಂತಿರುವ ಗ್ಲೋಬಲ್ ಟೈಮ್ಸ್ನ ಸಂಪಾದಕರೊಬ್ಬರು ಸ್ವತಃ ಒಪ್ಪಿಕೊಂಡಿದ್ದಾರೆ. ಆದರೆ ಸಂಪಾದಕನ ಈ ಮಾಹಿತಿ ಬಹಿರಂಗದ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಮಾಡಲಾಗಿಲ್ಲ. ಈ ದುರ್ಘಟನೆ ನಡೆದಿದ್ದು ಚೀನಾದ ಪಡೆಗಳು ಗಾಲ್ವಾನ್ ವ್ಯಾಲಿಯಲ್ಲಿ ಭಾರತೀಯ ಭೂಪ್ರದೇಶದೊಳಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿರುವುದನ್ನ ಗಮನಿಸಿದ ಭಾರತೀಯ ಯೋಧರು ವಾಪಸ್ ತೆರಳಲು ಹೇಳಿದ್ದಾರೆ. ಇದಕ್ಕೆ ಚೀನಾದ ಯೋಧರು ವಿರೋಧ ವ್ಯಕ್ತಪಡಿಸಿದ್ದು ಕಾದಾಟಕ್ಕಿಳಿದಿದ್ದಾರೆ. 2 ಕಡೆಗಳ ಯೋಧರು ಗುಂಡು ಹಾರಾಟ ನಡೆಸಿಲ್ಲವಾದರೂ ಕಲ್ಲು ಬಡಿಗೆಗಳಿಂದ ಹೊಡೆದಾಟ ನಡೆಸಿದ್ದಾರೆ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಇಡೀ ಘಟನೆಯ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದೆ. ಭಾರತೀಯ ಯೋಧರು ಚೀನಾದ ಭೂಪ್ರದೇಶದ ಕಡೆ ಹೋಗಿರಲೇ ಇಲ್ಲ. ನಮ್ಮವರ ಎಲ್ಲಾ ಚಟುವಟಿಕೆಗಳು ಗಡಿಯೊಳಗೆ ಇದ್ದವು ಅಂತ ವಿದೇಶಾಂಗ ಇಲಾಖೆ ವಕ್ತಾರ ಅನುರಾಗ್ ಶ್ರೀವಾಸ್ತವ್ ಹೇಳಿದ್ದಾರೆ.
ಗಾಲ್ವಾನ್ ವ್ಯಾಲಿ ಎಂದೆಂದಿಗೂ ನಮ್ಮದೇ ಅಂತ ತಿಳಿಸಿದ್ದು, ಈ ಕಣಿವೆ ತನ್ನದೆನ್ನುವ ಚೀನಾಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಹುತಾತ್ಮ ಯೋಧರಿಗೆ ಗುಂಡು ತಾಗಿಲ್ಲ, ಕೈ ಮಿಲಾಯಿಸಿದ್ದರಿಂದ, ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದರಿಂದ ಅವರು ಮೃತಪಟ್ಟಿದ್ದಾರೆ. ಚೀನಾದ ಸೈನಿಕರ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಇಲ್ಲ ಅಂತ ಭಾರತೀಯ ಸೇನೆ ತಿಳಿಸಿದೆ. ಆದರೆ ಘಟನೆಯಲ್ಲಿ ತನ್ನ ಸೈನಿಕರಿಗೂ ಗಾಯಗಳಾಗಿವೆ ಅಂತ ಚೀನಾದ ಸೇನೆ ಹೇಳಿಕೊಂಡಿದೆ. ಪರಿಸ್ಥಿತಿ ತಿಳಿಗೊಳಿಸಲು ಉಭಯ ಸೇನೆಗಳ ಮೇಜರ್ ಜನರಲ್ ಮಟ್ಟದಲ್ಲಿ ಮಾತುಕತೆ ನಡೆದಿತ್ತು ಅಂತ ಸೇನೆ ತಿಳಿಸಿದೆ. ಭಾರತ ಚೀನಾ ನಡುವಣ LACಯಲ್ಲಿ ಭಾರತೀಯ ಸೈನಿಕರು ಯುದ್ಧೇತರ ಹಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹುತಾತ್ಮರಾಗಿರುವುದು 45 ವರ್ಷಗಳ ಬಳಿಕ ಇದೇ ಮೊದಲು. 1975ರಲ್ಲಿ ಅರುಣಾಚಲದ ತುಲುಂಗ್ಲಾದಲ್ಲಿ ನಡೆದಿದ್ದಂತಹ ಇಂಥದೇ ಘಟನೆಯಲ್ಲಿ ಚೀನಾದ ಪಡೆಗಳು ಹಲ್ಲೆ ಮಾಡಿದ್ದರಿಂದ ಭಾರತದ 4 ಯೋಧರು ಹುತಾತ್ಮರಾಗಿದ್ದರು. ಘಟನೆಯ ಕುರಿತಂತೆ ಸರ್ಕಾರದಿಂದ ಪೂರ್ಣ ಮಾಹಿತಿ ಹೊರಬಿದ್ದಿಲ್ಲ. ಒಂದು ಮೂಲದ ಪ್ರಕಾರ ಭಾರತದ ಗಡಿ ಪ್ರವೇಶ ಮಾಡಿದ್ದ ಚೀನಾ ಪಡೆಗಳನ್ನ ಹಿಮ್ಮೆಟ್ಟಿಸುವ ವೇಳೆ ಈ ಘರ್ಷಣೆ ನಡೆದಿದ್ರೆ, ಮತ್ತೊಂದು ಮೂಲದ ಪ್ರಕಾರ ಮಾತುಕತೆಗೆಂದು ಕರೆದ ಚೀನಾ ಸೇನೆ ಭಾರತೀಯ ಸೇನಾಧಿಕಾರಿ ಸಹಿತ ಸೈನಿಕರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದೆ. ಕೆಲವು ಸಮಯದಿಂದ ನಡೀತಾ ಇದ್ದ ಗಡಿ ಘರ್ಷಣೆಗೆ ಸಂಬಂಧಿಸಿ ಮಾತುಕತೆಗೆ ಬರುವಂತೆ ಚೀನಾ ಸೇನೆ ತಿಳಿಸಿತ್ತು. ಅದರಂತೆ ಸೋಮವಾರ ಸಂಜೆ ಕಮಾಂಡರ್ ಬಾಬು ನೇತೃತ್ವದ ತಂಡ ತೆರಳಿತ್ತು. ಪ್ರದೇಶದಿಂದ ಹಿಂದೆ ಸರಿಯಲು ಕೇಳದ ಚೀನಿ ಅಧಿಕಾರಿಗಳು ಭಾರತದ ಸೇನಾಧಿಕಾರಿಗಳ ಮೇಲೆ ಮುಳ್ಳು ತಂತಿ ಸುತ್ತಿದ್ದ ದೊಣ್ಣೆ ಸಹಿತ ಇತರ ವಸ್ತುಗಳಿಂದ ಭೀಕರ ಹಲ್ಲೆ ಮಾಡಿದ್ರು. ಈ ಹಲ್ಲೆಯಲ್ಲಿ 3 ಸ್ಥಳದಲ್ಲಿಯೇ ಸಾವಿಗೀಡಾದ್ರು ಅಂತ ಮೂಲಗಳು ಉಲ್ಲೇಖಿಸಿ ವರದಿ ಮಾಡಿವೆ. ಜೂನ್ 15ರ ರಾತ್ರಿ LAC ಹಾದು ಹೋಗಿರುವ ಗಾಲ್ವಾನ್ ಪ್ರದೇಶದಲ್ಲಿ ಭಾರತೀಯ ಸೈನಿಕರು ಗಡಿಯನ್ನ 2 ಬಾರಿ ದಾಟಿ ಚೀನಾ ನೆಲಕ್ಕೆ ಕಾಲಿಟ್ಟು ಚೀನಿ ಸೈನಿಕರ ಮೇಲೆ ದಾಳಿ ನಡೆಸಿದ್ದಾರೆ. ಗಡಿ ಪ್ರದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆಯ ಆರೋಪ ಹೊರಿಸಿ ನಮ್ಮ ಸೈನಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಚೀನಾ ಸರ್ಕಾರ ಆರೋಪಿಸಿದೆ. ನಾವು ಎಲ್ಲಿಯೂ ಗಡಿ ದಾಟಿ ಭಾರತದ ಪ್ರದೇಶಕ್ಕೆ ಹೋಗಿಲ್ಲ ಎಂದಿರೋದಲ್ಲದೆ ಗಾಲ್ವಾನ್ ವ್ಯಾಲಿಯನ್ನ ಕೂಡ ತನ್ನದು ಅಂತ ಹೇಳಿಕೊಂಡಿದೆ. ಇದು ಚೀನಾದ ಉದ್ದಟತನವೇ ಸರಿ. ಇದಕ್ಕೆ ಪ್ರತಿರೂಪವಾಗಿ ಭಾರತ ತಕ್ಕ ಉತ್ತರ ಕೊಡುವಲ್ಲಿ ಸಂದೇಹವಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಚೀನಾ ತನ್ನ ತುಚ್ಛತನವನ್ನ ಪ್ರದರ್ಶನ ಮಾಡ್ತಿದೆ ಅಂತ. ವೈರಸ್ನ ನಾಡು ಅನ್ನೋ ಆರೋಪಕ್ಕೆ ಕಾರಣವಾದ ಚೀನಾ ಅದನ್ನ ಬಗೆಹರಿಸಿಕೊಳ್ಳದೆ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದೆ. ಆದರೆ ಭಾರತ ಇದಕ್ಕೆ ತಕ್ಕ ಉತ್ತರ ನೀಡೋಕೆ ಸಿದ್ಧವಾಗಿದೆ. ಮುಂದೇನಾಗಬಹುದು ಅನ್ನೋದನ್ನ ಕಾದು ನೋಡಬೇಕು.